ನಮ್ ದಸರಾ ಕಾಣಿಕೆನ ಸ್ವೀಕರಿಸಿ. ದಸರಾ ಹಬ್ಬಕ್ಕೆ ಇಷ್ಟೊಂದ್ ಕಾಣಿಕೆನಾ? ಅದು ಕೂಡ ಇಬ್ಬರ ಮಧ್ಯೆ ದ್ವೇಷ ಇರುವಾಗ. ಏನಿವ್ರು ಇಷ್ಟೊಂದ್ ಚಿನ್ನದ ಒಡವೆಗಳನ್ನ ತಂದಿದ್ದಾರೆ? ಅತ್ತೆ ಮನ್ಸಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಪಾಂಡುರಂಗ, ಮತ್ತೆ ಒಂದು ಹೊಸ ಸಮಸ್ಯೆ ಶುರು ಆಯ್ತಾ? ಅಯ್ಯಯ್ಯಪ್ಪ, ಎಷ್ಟೊಂದು ಚಿನ್ನ! ಗಜಾನನ ಸರಿಯಾಗೇ ಹೇಳ್ದ. ಚಿನ್ನ ನೋಡಿದ ತಕ್ಷಣ ಇವಳು ಮನ್ಸು ಕರಗೋಯ್ತು. ಅವಳು ಮುಖದ ಭಾವನೆಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ. ನೋಡಿ ಮನೋರಮಾ ಅವ್ರೆ, ಇದು ನಾವು ನಿಮಗ್ ಕೊಡ್ತಿರೋ ಚಿಕ್ಕ ಕಾಣಿಕೆ. ಹಾ, ನೀವು ಆ ಬಡವನ ಮಗಳು ಸಕ್ಕುನ ಮನೆಯಿಂದ ಓಡಿಸಿ ನನ್ನ ಮಗಳು ಮಾಣಿಕ್ಯನ ನಿಮ್ಮ ಸೊಸೆಯಾಗಿ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ಹಬ್ಬಕ್ಕೂ ನಾನು ಹೀಗೆ ನಿಮ್ಗೆ ಚಿನ್ನದ ಒಡವೆಗಳನ್ನ ಕಳಿಸ್ತಾನೆ ಇರ್ತೀನಿ. ಹಾ ನಮಗೆ ಚಿನ್ನಕ್ಕೇನು ಕೊರತೆ ಇಲ್ಲ, ವಜ್ರ ವೈಡೂರ್ಯಗಳಿಗೂ ಕೊರತೆ ಇಲ್ಲ. ತಗೊಳ್ಳಿ ತಗೊಳ್ಳಿ, ನಿಮ್ಗೇನೆ. ಈ ಒಡವೆಗಳನ್ನ ಸ್ವೀಕರಿಸಿ ದಸರಾ ಹಬ್ಬದ ಶುಭ ಮುಹೂರ್ತದಲ್ಲಿ ನಿಮ್ ದಿಗಂಬರ್ ರಾವ್ಗೆ ನಮ್ ಮಾಣಿಕ್ಯಂಗೆ ಮದ್ವೆ ನಿಶ್ಚಯ ಮಾಡ್ಕೊಳ್ಳೋಣ. ಆ ಸಕ್ಕುನ ನೀವು ಮನೆಯಿಂದ ಮೊದ್ಲು ಓಡ್ಸಿ. ತಕ್ಷಣನೇ ತವ್ರ ಮನೆಗ್ ಕಳಿಸ್ಬಿಡಿ. ಅವಳಿಲ್ಲೇ ಇರ್ತೀನಿ ಅಂದ್ರೆ ಇರ್ಲಿ ಬಿಡಿ, ಕೆಲ್ಸದವಳ ತರ. ನಮ್ಗೇನು ಅಭ್ಯಂತರ ಇಲ್ಲ. ಮನೋರಮಾ ಅವ್ರೆ, ಶುಭಗಳಿಗೆ ಮೀರ್ ಹೋಗೋ ಮುಂಚೆನೆ ಚಿನ್ನದ ಒಡವೆಗಳನ್ನ ಸ್ವೀಕರಿಸಿ. ಆದಷ್ಟು ಬೇಗ ನಮ್ಮ ಮಾಣಿಕ್ಯನ ದಿಗುಗೆ ಅರ್ಧಾಂಗಿನಿಯಾಗಿ ಮಾಡ್ಬಿಡಿ. ಸೇವಕರ ಜೊತೆ ಬರ್ತಾಳೆ ಗೌರವದಿಂದ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ? ನನ್ನ ಮನೆಯಿಂದ ಕಳ್ಸಿ ಮಾಣಿಕ್ಯ ಅಕ್ಕನ ಮದ್ವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವರು ಅತ್ತೆ ಹತ್ರ ಕ್ಷಮೆ ಕೇಳಿದ್ದ? ಅಯ್ಯೋ ದೇವ್ರೆ, ಅಂದ್ರೆ ನನ್ಗಿನ್ನೂ ಅವಕಾಶ ಇದೆ. ಆದ್ರೆ ಮನೋರಮಾ, ನೀನೀಗ ಆತ್ರ ಪಡಬಾರ್ದು. ಸ್ವಲ್ಪ ಹೊತ್ತು ಮೌನವಾಗಿದ್ರೆ ಒಳ್ಳೇದು. ಮೊದ್ಲು ಅವ್ರು ಹೇಳೋದನ್ನ ಅರ್ಥ ಮಾಡ್ಕೋ. ಬಿತ್ತು ಬಿತ್ತು, ನಾನ್ ಅನ್ಕೊಂಡ್ ಹಾಗೆ ಮೀನು ಬಲೆಗ್ ಬಿತ್ತು. ಏನು ಅಂದ್ರೆ, ಇಲ್ಲಿ ನಾನು ಸಕ್ಕುಗೆ ಸೇವೆ ಮಾಡಕ್ಕಾಗ್ದೆ ಸಾಯ್ತಿದ್ದೀನಿ. ನಾಳೆಯಿಂದ ಈ ಮಾಣಿಕ್ಯನ್ಗೂ ಕೂಡ ನನ್ನ ಕೈಲಿ ಸೇವೆ ಮಾಡಿಸ್ತೀರಾ? ಮನೋರಮಾ ಅವ್ರೇ, ಹೇಳಿ, ನಿಮಗಿದು ಒಪ್ಗೆನೆ ಅಲ್ವಾ? ನಿಲ್ಸಿ. ಬೇಡ ಸುಬೇದಾರ್ ಅವ್ರೆ, ಸುಬೇದಾರ್ ಅವ್ರೆ, ನೀವು ಕಣ್ಕುಕ್ಕೋ ಹಾಗೆ ಚಿನ್ನದ ಒಡವೆಗಳನ್ನ ತಂದಿದ್ದೀರಾ. ನಿಮ್ ಹತ್ರ ತುಂಬಾ ದುಡ್ಡಿದೆ, ಚಿನ್ನ ಇದೆ, ಬೆಳ್ಳಿ ಇದೆ. ಆದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಒಬ್ಬರ ಆತ್ಮಾಭಿಮಾನನ, ಆಯಸ್ಸನ್ನ ಎಷ್ಟು ದುಡ್ಡು ಕೊಟ್ರು ಕೂಡ ನೀವು ಕೊಂಡ್ಕೊಳ್ಳೋದಕ್ಕಾಗಲ್ಲ. ಈ ವಿಷಯ ನಿಮಗ್ ಗೊತ್ತಾಗ್ತಾ ಇಲ್ಲ ಅನ್ನೋದೇ ದುರಾದೃಷ್ಟಕರ. ಅರೇ, ದಿಗುಗೆ ಹುಚ್ಚಿಡ್ದಿದ್ಯಾ ಏನು? ಒಳ್ಳೆ ಮೂರ್ಖನ್ ತರ ತಿಳುವಳಿಕೆ ಇಲ್ದಾಗ ಮಾತಾಡ್ತಾ ಇದ್ದಾನೆ. ಅಯ್ಯೋ, ಮಾಣಿಕ್ಯ ಈ ಮನೆ ಸೊಸೆ ಆದ್ರೆ ಎಲ್ರಿಗೂ ಲಾಭನೇ. ಅದು ಈ ಮೂರ್ಖನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಏನಂದ್ರೆ ನಿಮ್ಗೇನೋ ಗೊತ್ತಿಲ್ಲ, ಸುಮ್ನೆ. ಮಾಣಿಕ್ಯ ಈ ಮನೆ ಸೊಸೆ ಆದ್ರೆ ನನ್ ಕೈಲಿ ಅವಳ ಸೇವೆನೂ ಮಾಡಿಸ್ತಾರೆ. ಅವಳು ಕೂತ ಜಾಗಕ್ಕೆ ತಟ್ಟೆ ತಗೊಂಡು ಕೊಡು ಅಂತಾರೆ. ಇವಳು ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರೋ ಇನ್ನೊಬ್ಬ ಯುವರಾಣಿ ಆಗ್ತಾಳೆ. ಏನ್ ಒಂದ್ಸಲ ಯಾವಾಗ ನೋಡಿದ್ರು ತಪ್ಪಾಗೆ ಯೋಚನೆ ಮಾಡ್ತೀಯಾ? ಮಾಣಿಕ್ಯ ಗಂಡನ್ ಮನೆಗ್ ಬರೋವಾಗ 4 ಜನ ಸೇವಕರನ್ನ ಕರ್ಕೊಂಡ್ ಬರ್ತಾಳೆ. ನೀನು ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ, ಹಾಯಾಗಿ ಕೂತ್ಕೋಬಹುದು. ಅವಳು ನಮ್ ಮನೆಗೆ ಸಕಲ ಐಶ್ವರ್ಯದ ಜೊತೆಗೆ ಸುಖ ಶಾಂತಿನ ಕೂಡ ತಗೊಂಡ್ ಬರ್ತಾಳೆ.
ಆದ್ರೆ ಈ ಮೂರ್ಖ ದಿಗು ಮನೆಗ್ ಬಂದಿರೋ ಲಕ್ಷ್ಮಿನ ಹೊರಗ್ ಕಳಿಸ್ತಾ ಇದ್ದಾನೆ. ನೋಡಿ ದಿಗಂಬರ ರಾವ್ ಅವ್ರೆ, ನೀವು ವಯಸ್ಸಲ್ಲಿ ತುಂಬಾ ಚಿಕ್ಕವರು. ಈ ಪ್ರಪಂಚದಲ್ಲಿ ದುಡ್ಡು ಮಾತ್ರನೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ನೀವಿನ್ನು ಚಿಕ್ಕವರು, ಅದಕ್ಕೆ ಈ ತತ್ವ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಅಳಿಯಂದ್ರೆ ಮಹಾಲಕ್ಷ್ಮಿನ ಬೇಡ ಅಂತ ಆಚೆ ಕಳ್ಸಿದ್ರೆ ಪಾಪ ಸುತ್ಕೊಳ್ಳುತ್ತೆ ನಿಮ್ಗೆ. ಅದನ್ನ ಗಮನದಲ್ಲಿಟ್ಕೊಳ್ಳಿ. ನಾವು ಕೊಡೋ ಕಾಣಿಕೆನ ಸ್ವೀಕರಿಸಿ ಚಿನ್ನದ ಬೊಂಬೆ ಅಂತಿರೋ ನನ್ ಮಾಣಿಕ್ಯನ ಕೈ ಹಿಡೀರಿ. ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನನ್ನ ನಂಬಿ. ದಿಗಂಬರ ರಾವ್, ವಿವೇಚನೆಯಿಂದ ಯೋಚನೆ ಮಾಡಿ. ನಿಮ್ ಹೆಂಡತಿಯ ತಂದೆ ತಾಯಿ ನಿಮಗೆ ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನ ಚಿನ್ನದಲ್ಲಿ ಮುಳುಗಿಸ್ತೀನಿ. ನಾನು ಸುಬೇದಾರ್ ಅಲ್ವಾ? ನೋಡಿ, ಸಕ್ಕುನ ಇಲ್ಲಿಂದ ಕಳ್ಸೋದ್ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಪರವಾಗಿಲ್ಲ, ಇಲ್ಲೇ ಇರ್ಲಿ. ಆ ಹುಡುಗಿನ ನೀವು ಕೆಲ್ಸದವಳ ತರ ಇಟ್ಕೊಳ್ಳಿ. ಆದ್ರೆ ನನ್ನ ಮಗಳನ್ನು ಮಾತ್ರ ಈ ಮನೆಗೆ ಮಹಾರಾಣಿಯಾಗಿ ಮಾಡಿ. ಇವರು ಅದ್ಭುತವಾದ ಸಲಹೆ ಕೊಡ್ತಿದ್ದಾರೆ. ಏನಿದು, ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ನೋಡಿ, ನೀವಿಬ್ರು ಈ ರೀತಿ ಮಾತಾಡೋದು ಸರಿಯಲ್ಲ ಅನ್ಸತ್ತೆ. ಅಷ್ಟಕ್ಕೂ ಇಷ್ಟೊಂದು ಚಿನ್ನದ ಒಡವೆಗಳನ್ನ ಯಾರು ಯಾರಿಗೂ ಕಾಣಿಕೆ ಯಾಕೆ ಕೊಡಲ್ಲ? ಇನ್ನು ನೀವು ನನ್ನ ಹೆಂಡ್ತಿನ ಅವಳ ತವ್ರ ಮನೆಯವ್ರ ಬಗ್ಗೆ ತುಂಬಾ ಅವಮಾನ ಮಾಡಿ ಮಾತಾಡ್ತಾ ಇದ್ದೀರಾ. ಅವ್ರನ್ನ ಕೀಳಾಗಿ ನೋಡಿ ಕಾಣಿಕೆ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀರಾ. ಇಂಥ ಕಾಣಿಕೆಗಳು ನಮಗ್ ಬೇಡ. ಇವನ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಇಲ್ಲ ಇಲ್ಲ, ನಾನೀಗ ಹತ್ರ ಪಡಬಾರ್ದು. ಮೌನವಾಗಿರೋದೇ ಒಳ್ಳೇದು. ನಾವ್ ಯಾವಾಗ್ಲೂ ನಮಗೆ ಸರಿಸಮ ಇರೋರ್ ಜೊತೆ ಮಾತ್ರ ಕಾಣಿಕೆಗಳನ್ನ ಸ್ವೀಕರಿಸ್ತೀವಿ. ಉಚಿತವಾಗಿ ಬರೋ ಕಾಣಿಕೆಗಳ ಮೇಲೆ ಆಸೆ ಪಡಬಾರ್ದು ಅಂತ ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿದ್ದಾರೆ. ನನಗೆ ನಿಮ್ಮ ಅಭಿಪ್ರಾಯ ತಪ್ಪು ಅಂತ ಹೇಳಬೇಕು ಅಂತ ಅನ್ನಿಸ್ತಿದೆ. ಸುಬೇದಾರ್ರೆ, ದುಡ್ಡಿದ್ರೆ ಚಿನ್ನ, ಬಟ್ಟೆ, ಜಮೀನು ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಆದ್ರೆ ದುಡ್ಡಿಂದ ಸಂತೋಷನ, ಸುಖ, ಶಾಂತಿನ, ನೆಮ್ಮದಿನ ಕೊಂಡ್ಕೊಳ್ಳೋದಕ್ಕಾಗಲ್ಲ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಿದ್ರು, ಮನುಷ್ಯ ಸಂಪಾದನೆ ಮಾಡಿರೋ ಜ್ಞಾನನೇ ಅಮೂಲ್ಯವಾದ ನಿಧಿ ಅಂತ. ಈ ಚಿನ್ನಕ್ಕೆ, ವಜ್ರಗಳಿಗೆ ನಮ್ಮಪ್ಪ ಸ್ವಲ್ಪನೂ ಬೆಲೆ ಕೊಡ್ತಾ ಇರಲಿಲ್ಲ. ಈಗ ನನ್ನ ಮನಸ್ಸಾಕ್ಷಿ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಮಾಡಿರೋ ಪ್ರಸ್ತಾಪ ಸರಿಯಾಗಿಲ್ಲ, ತಿರಸ್ಕರಿಸು ಅಂತಿದೆ.